ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇತ್ತೀಚೆಗೆ ತುಂಬ ಜನ ಕ್ವೆಶನ್ ಕೇಳ್ತಿದ್ರು, ಯುವನಿಧಿ ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ ಏನಿದೆ, ಸೊ ಸೆಲ್ಫ್ ಡಿಕ್ಲರೇಷನ್ ಓಪನ್ ಆಗ್ತಿದೆಯಾ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಸೊ ಫಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದರೆ, ಸೆಲ್ಫ್ ಡಿಕ್ಲರೇಷನ್ ಆಪ್ಷನ್ ಅನ್ನೋದು ಪೋರ್ಟಲ್ನಲ್ಲಿ ಓಪನ್ ಆಗ್ತಾ ಇದೆ. ಓಕೆನಾ. ಸೊ ಏಪ್ರಿಲ್ 1ಇಂದನೇ ಓಪನ್ ಆಗಿದೆ. ಸೊ ಆದಷ್ಟು ಬೇಗ ಸೆಲ್ಫ್ ಡಿಕ್ಲರೇಷನ್ನ ಮಾಡ್ಕೊಳ್ಳಿ. ಸೊ ಅಂದರೆ ಯಾರಿಗೆ ಇನ್ನೂ ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ, ಸೊ ಅವರು ಹೋಗಿ ಮಾಡ್ಕೊಳ್ಬೋದು. ಸೊ ಅಕಸ್ಮಾತ್ ಏನಾದರೂ ಒಂದು ವೇಳೆ ಅಲ್ಲಿ ಸರ್ವರ್ ಎರರ್ ಅಥವಾ ಮತ್ತೊಂದು ಎರರ್ ಏನಾದರೂ ತೋರಿಸಿದ್ರೆ ಟೆನ್ಷನ್ ಆಗಕ್ಕೆ ಹೋಗಬೇಡಿ. ಸೊ ನಾಳೆ ಟ್ರೈ ಮಾಡಿ ಅಥವಾ ಆದಷ್ಟು ಬೇಗ ಸ್ವಲ್ಪ ಹೊತ್ತು ಸ್ವಲ್ಪ ಅವರ್ಸ್ ಬಿಟ್ಟ ಮೇಲೆ ಟ್ರೈ ಮಾಡಿ, ಡೆಫಿನೆಟ್ಲಿ ಓಪನ್ ಆಗುತ್ತೆ. ಓಕೆನಾ. ಸೊ ಓಪನ್ ಆಗ್ತಿಲ್ಲ ಅಂತ ಏನಾದರೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇವಾಗ ನೆಕ್ಸ್ಟ್ ಕ್ವೆಶನ್ ಏನು ಅಂತ ಅಂದರೆ, ಯಾರಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು ಅಂತ. ಸೊ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಏನಂತ ಅಂದರೆ, ಆಲ್ರೆಡಿ ಯಾರು 2 ಇಯರ್ಸ್ ಕಂಪ್ಲೀಟ್ ಆಗಿ ಅಮೌಂಟ್ ತಗೊಂಡಿದ್ದೀರಾ ಅಂದರೆ ಟೋಟಲ್ 24 ಇನ್ಸ್ಟಾಲ್ಮೆಂಟ್ 12+12, ಸೊ ಅಮೌಂಟ್ ತಗೊಂಡಿದ್ದೀರಾ, ಸೊ ಅವರು ಸೆಲ್ಫ್ ಡಿಕ್ಲರೇಷನ್ ಆಪ್ಷನ್ ಓಪನ್ ಆಗೋದಿಲ್ಲ. ಓಕೆನಾ. ಸೊ ಯಾರಿಗೆ ಅಮೌಂಟ್ ಇವಾಗ ಯಾರು ಎಲಿಜಿಬಲ್ ಇದ್ದೀರಾ ಅದಕ್ಕೆ, ಸೊ ಹೋಗಿ ಫಸ್ಟ್ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳಿ. ಯಾಕಂದರೆ ಅದು ತುಂಬಾ ಇಂಪಾರ್ಟೆಂಟು. ಸೊ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಅಮೌಂಟು ಬರೋದಿಲ್ಲ. ಓಕೆನಾ. ಸೊ ಇನ್ನೊಂದು ಸಿಚುವೇಶನ್ ಕೂಡ ಇರುತ್ತೆ. ಸೊ ಸಪೋಸ್ ನಿಮಗೆ ಅಮೌಂಟ್ ಬಂದಿಲ್ಲ, ಸೊ ಮಧ್ಯದಲ್ಲಿ 1 ಮಂತ್ ಅಮೌಂಟ್ ಮಿಸ್ ಆಗಿದೆ ಅಂತಾರೆ, ಅಂಥವ್ರು ಕೂಡ ಹೋಗಿ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಬೋದು. ಸೊ ಓವರಾಲ್ ಆಗಿ ಏನು ಹೇಳಬೇಕು ಅಂದರೆ, ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ ಅಂತ ಅಂದರೆ ಅಮೌಂಟು ಬರೋದಿಲ್ಲ. ಸೊ 2 ಇಯರ್ಸ್ ಕಂಪ್ಲೀಟ್ ಆಗಿದ್ಮೇಲೆ, ಸೊ ಅವ್ರು ಅಮೌಂಟ್ ತಗೊಂಡಿದ್ದಾರೆ ಎಲ್ಲ ಮಂತ್ದು 24 ಮಂತ್ಸು ಕೂಡ ಅಂತ ಅಂದರೆ ಅವ್ರಿಗೆ ಅಮೌಂಟ್ ಬರೋದಿಲ್ಲ, ನೆಕ್ಸ್ಟ್ ಪೇಮೆಂಟ್ ಕೂಡ ಆಗೋದಿಲ್ಲ. ಸೊ ಗೈಸ್, ಸೆಲ್ಫ್ ಡಿಕ್ಲರೇಷನ್ ಓಪನ್ ಆಗ್ತಾ ಇದೆ. ಸೊ ಎಲಿಜಿಬಲ್ ಇದ್ದವರು ಇಮಿಡಿಯೇಟ್ಲಿ ಹೋಗಿ ಅಪ್ಲೈ ಮಾಡಿ. ಸೊ ಡಿಲೇ ಮಾಡಕ್ಕೆ ಹೋಗಬೇಡಿ. ಸೊ ನೀವು ಅಪ್ಲೈ ಮಾಡಿದ್ಮೇಲೆ ಕಮೆಂಟ್ ಸೆಕ್ಷನಲ್ಲಿ ಡೌನ್ ಅಂತ ಹಾಕಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್.